ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನೀವು 6ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ನೀವು ಓದ್ತಾ ಇದ್ದೀರಿ, ಸೊ ಅಂಥ ಅಭ್ಯರ್ಥಿಗಳಿಗೆ SBI ಫೌಂಡೇಶನ್ ವತಿಯಿಂದ ಒಂದು SBI ಆಶಾ ಸ್ಕಾಲರ್ಶಿಪ್ ಅಂತನ್ನು ಕೊಡಲಾಗುತ್ತೆ. ಇದು SBI ಫೌಂಡೇಶನ್ ವತಿಯಿಂದ ಕೊಡಲಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SBI ಫೌಂಡೇಶನ್ ವತಿಯಿಂದ ಆಶಾ ಸ್ಕಾಲರ್ಶಿಪ್ಗೆ ಮಾಹಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಅಭ್ಯರ್ಥಿಗಳು 6ನೇ ತರಗತಿಯಿಂದ 12ನೇ ತರಗತಿ ತನಕ ನೀವು ಇದ್ದೀರಾ ಅಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ SBI ಸ್ಕಾಲರ್ಶಿಪ್ 2024 ಅಂತ ಇದೆ. ಸೊ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಆಶಾ ಫೌಂಡೇಶನ್ಸ್ SBI ಸ್ಕಾಲರ್ಶಿಪ್ ಅಂತ ಓಪನ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ಏನೆಲ್ಲ ಅರ್ಥ ಇರಬೇಕಂತಂದರೆ, ಒಂದನೇದು, ಸೊ ನೀವು ಮೊದಲೇದು ಇಂಡಿಯನ್ ನ್ಯಾಷನಲ್ ಹೊಂದಿರ ಅಂದರೆ ಇಂಡಿಯಾದವರು ಆಗಿರಬೇಕು. ಆಮೇಲೆ 6ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ನೀವು ಓದ್ತಾ ಇರಬೇಕು ಸದ್ಯಕ್ಕೆ. ಆಮೇಲೆ ನಿಮಗೆ ಮಿನಿಮಮ್ 75% ಹೊಂದಿರಬೇಕು ಹಿಂದಿನ ವರ್ಷದಲ್ಲಿ. ಅಂದರೆ ಉದಾಹರಣೆಗೆ ನೀವು 5ನೇ ತರಗತಿಯಲ್ಲಿ 75% ಆಗಿರಬೇಕು, ಅಥವಾ SSLCಯಲ್ಲಿ 75% ದಿಂದ ನೀವು ಅಬೋವ್ ಅದಕ್ಕಿಂತ ಹೆಚ್ಚು ಪರ್ಸೆಂಟೇಜಲ್ಲಿ ಪಾಸ್ ಆಗಿರಬೇಕು. ಆಮೇಲೆ ನಿಮ್ಮ ಇನ್ಕಮ್ 3 ಲಕ್ಷ, ನಿಮ್ಮ ಫ್ಯಾಮಿಲಿ ಇನ್ಕಮ್ 3 ಲಕ್ಷ ಇರಬೇಕು. ಆಮೇಲೆ 50% ಮಹಿಳೆಯರಿಗೆ ಮೀಸಲಾಗಿ ಇಡಲಾಗುತ್ತೆ. ಆಮೇಲೆ SC ST ಅಭ್ಯರ್ಥಿಗಳಿಗೆ ಮೊದಲನೇ ಆದ್ಯತೆ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾರ್ಡ್ ಏನಿದೆ ಅಂತಂದರೆ, ಇಲ್ಲಿ ಸ್ಕಾಲರ್ಶಿಪ್ ಏನಿದೆ ಅಂತಂದರೆ 6ನೇ ತರಗತಿಯಿಂದ 12ನೇ ತರಗತಿ ತನಕ ಯಾರೆಲ್ಲ ಇದ್ದೀರಾ ಅವರಿಗೆ 15,000 ರೂಪಾಯಿ ಕೊಡಲಾಗುತ್ತೆ. ಓಕೆ, ಅದು ಪ್ರತಿ ವರ್ಷದಂತೆ ಇರ್ಬೋದು. ಇಲ್ಲಿ ಈಚ್ ಅಂತ ಹೇಳಿದ್ದಾರೆ, ಪರ್ ಮಂತು ಪರ್ ಇಯರ್ ಅಂತ ಗೊತ್ತಿಲ್ಲ, ಬಟ್ ಪರ್ ಇಯರ್ ಏನಂತ ನಾನು ನೋಡಿದ ಹಾಗೆ ಪರ್ ಇಯರ್ ಅಂತ ಕೊಡ್ತಾರೆ. ಡಾಕ್ಯುಮೆಂಟ್ ಏನು ಬೇಕು, ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕು, ಆಮೇಲೆ ಆಧಾರ್ ಕಾರ್ಡ್ ಬೇಕು, ಆಮೇಲೆ ಫೀ ರೆಸಿಪ್ಟ್ ಬೇಕು, ಆಮೇಲೆ ಅಡ್ಮಿಷನ್ ಪಡೆದಿರೋ ಬಗ್ಗೆ ಮಾಹಿತಿ, ಉದಾಹರಣೆಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ಪೇರೆಂಟ್ಸ್ ಇದ್ದು ನಡೀತಿದೆ ಅಥವಾ ಸ್ಟೂಡೆಂಟದ್ದು ಇದ್ದರೂ ಕೂಡ ನಡೀತದೆ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಆಮೇಲೆ ಫೋಟೋ ಬೇಕು, ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಅಪ್ಲಿಕೇಶನ್ ಎಲ್ಲಿ ಹಾಕಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಡೈರೆಕ್ಟಾಗಿ ಹಾಕ್ಬೋದು. ನಿಮ್ಮದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಮೊದಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ, ಅಪ್ಲೈ ನಾವು ಅಕ್ಟೋಬರ್ 1ನೇ ತಾರೀಕಿನ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕೊನೆ ದಿನಾಂಕ ಇಲ್ಲಿ ಅಕ್ಟೋಬರ್ 1 ಇರುತ್ತೆ. ಅಕ್ಟೋಬರ್ 1ನೇ ತಾರೀಕಿನ ಒಳಗಾಗಿ ನೀವು ಈ ಒಂದು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಅಪ್ಲೈ ನಾವು ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಓಕೆ, ಸ್ಕಾಲರ್ಶಿಪ್ ಇಲ್ಲಿ ರಿಜಿಸ್ಟರ್ ಮತ್ತು ರಿಜಿಸ್ಟ್ರೇಷನ್. ಓಕೆ, ಸೊ ಇಲ್ಲಿ ಎರಡೂ ಬರ್ತಾ ಇದೆ. ಒಂದು ಅಪ್ಲೈ ನಾವು ಅಂತಿದೆ, ಇನ್ನೊಂದು ರಿಜಿಸ್ಟ್ರೇಷನ್ ಅಂತಿದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ.